ಚಿತ್ರದುರ್ಗ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸುಮಾರು ಒಂದು 5 ವರ್ಷದಿಂದ ಬರ್ತಾ ಇದ್ದೀನಿ. 5 ವರ್ಷದಿಂದ ನಾನು ನಮ್ಮ ಬಾಸ್ ಒಂಥರ ಸೆಲೆಬ್ರಿಟಿ. ನಮ್ಮ ಬಾಸ್ ಅವರೇ ದೇವರು. ನಮ್ಮ ಮನೆಗೆ ಅಮ್ಮಗೆ ಅಪ್ಪ ಇಷ್ಟಪಡಲ್ಲ, ನಮ್ಮ ಬಾಸಿಗೆ ಇಷ್ಟಪಡ್ತೀನಿ. ಅಲ್ಲೇ ಬೆಳಗ್ಗೆ ಒಂದು ಸತಿ ವೇಟ್ ಮಾಡಿದ್ದೀನಿ, ಮತ್ತೆ ಸತಿ ವೇಟ್ ಮಾಡ್ಬೇಕಂತ ಮತ್ತೆ ಕ್ಯೂ ನಿಂತ್ಕೊಂಡಿದ್ದೀನಿ. ಮತ್ತೆ ಬಿಡ್ತಿಲ್ಲ. ಇಷ್ಟೊತ್ತಾದ್ರು ಒಂದು ಅರ್ಧ ಗಂಟೆ ಆಯಿತು. ಪಲಾವ್ ಹಾಕಿದ್ರು, ಮೈಸೂರು ಪಾಕ್ ಕೊಟ್ಟರು, ಊಟ ಮಾಡಿದ್ದೀನಿ, ಎಲ್ಲ ಆಗೈತೆ. ಕಷ್ಟ ಇಲ್ಲದೆ ಭಕ್ತ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ಲದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ. ಡೀಲ್ ಇಲ್ಲ ಡಾನ್. ನಮ್ಮಂಥ ಹುಡುಗರು ನಮ್ಮ ಬಾಸ್ ಹತ್ರ ಬರೋಲ್ಲ. ಆದರೆ ನಮ್ಮ ಬಾಸ್ ಯಾರು ಗೊತ್ತಾ? ಇಡೀ ಡಿಸ್ಟ್ರಿಕ್ಟ್, ಇಡೀ ಇಂಟರ್ ಕರ್ನಾಟಕ ನಮ್ಮ ಬಾಸ್ ಒಬ್ಬರೇ, ಡಿ ಬಾಸು. ನಮ್ಮ ಬಾಸ್ ಯಾರು ಅಂದರೆ ಚಲ್ಲಿಗೆ ಸ್ಟಾರು. ಯಾದಗಿರಿಯಿಂದ. ಯಾದಗಿರಿ. ನಾವು ಪ್ರತಿ ವರ್ಷದಿಂದ ಬರ್ತಾನೆ ಇದ್ದೀವಿ. ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ದರ್ಶನ್ ಸರ್, ಈ ವರ್ಷ ಸ್ಪೆಷಲ್ ಏನು ಗಿಫ್ಟ್ ತೊಗೊಂಡ್ಬಂದಿರಿ ಅವ್ರಿಗೋಸ್ಕರ? ಈ ವರ್ಷ ಗಿಫ್ಟು ಅಕ್ಕಿ ಬೇಳೆ ಎಲ್ಲ ತೊಗೊಂಡ್ಬಂದಿದ್ವಿ. ನಮ್ಮ ಹುಡುಗರೆಲ್ಲ ಮುಂದೆ ಕೊಟ್ಟಿದ್ದಾರೆ. ನಾವು ಲೈನಲ್ಲಿ ನಿಂತ್ಕೊಂಡಿದ್ವಿ ಸರ್. ಎಷ್ಟು ಖುಷಿ ಇದೀರಾ ದರ್ಶನ್ ಸರ್ ನೋಡಕ್ಕೆ? ತುಂಬ ಅಂದರೆ ತುಂಬ ಖುಷಿ ಇದೆ. ಯಾವಾಗ ಬಂದಿದ್ದು? ಎಷ್ಟೊತ್ತಾಯ್ತು? ಅಯ್ಯೋ, ಬಂದು ಮಧ್ಯಾಹ್ನನೇ ಬಂದಿದ್ವಿ. 1 ಗಂಟೆ ನಿಂತ್ಕೊಂಡಿದ್ದೀವಿ. ಇನ್ನೂ ಹೋಗೇ ಇಲ್ಲ. 4 ಗಂಟೆ ಆಯ್ತು ಇವಾಗ ಟೈಮು. ಇನ್ನೂ ಹೋಗೋಕ್ಕಾಗಿಲ್ಲ. ದರ್ಶನ್ ಸರ್ ಏನಂತ ಹೇಳ್ತೀರಾ? ಯಾವ್ದಾದ್ರು ಡೈಲಾಗ್ ಹೇಳೋದು? ಏನೋ ಒಂದೇ ಊರು ಒಂದೇ ಕೇರಿ ಒತ್ತಾರೆ ಇದ್ರೆ ಮುಖ ನೋಡ್ಕೊಂತೀವಿ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಗಂಡ್ಸಾದೊಂದು ಜೊಲ್ ಸುರ್ಸೋದಲ್ಲ, ಬೆವ್ರು ಸುರ್ಸ್ಬೇಕು. ಜೈ ಡಿ ಬಾಸ್. ರಥ ಬಂದ ಗಾಳಿ ಬೀಸುತ್ತೆ, ಐರಾವತ ಬಂದ ಬೀಡು ಗಾಳಿ ಬೀಸುತ್ತೆ. ಏಯ್ ಕಡಿಮೆ ಆನೆ ನಡೆದಿದ್ದಾರೆ, ಬರ್ತಾ ಇದ್ದೀರಿ, ಹಾಕತ್ತಿದೆ ಕಟ್ಟಾಕ ನೋಡೋಣ. ಎರಡು ಹೆಜ್ಜೆ 6 ಹೆಜ್ಜೆ 4 ಹೆಜ್ಜೆ ಸಿಮ್ಮದು 2 ಹೆಜ್ಜೆ ಉಳಿದು 6 ಹೆಜ್ಜೆ ಚಿಲ್ಟೆದು. ಅದಕ್ಕಿಂತ ಮುಂದೆ ಈ ಅಂಬಿದು ಕೆಂಪೇಗೌಡ ಬೀಳಲ್ಲ, ಯಾಕೆಂದ್ರೆ ಮಾರ್ಕೆಟ್ ನಾವು ರಾಯಚೂರಿಂದ ಬಂದಿದ್ವಿ. ಬ್ಲಡ್ನು ಕೊಟ್ಟಾಯ್ತು. ಬಾಸ್ ದರ್ಶನ ಆಗ್ಬೇಕೀಗ, ಅದೊಂದೇ ಕಾಯ್ತಿದ್ದೀವಿ. ಎಲ್ಲ ಆಶ್ಚರ್ಯದಿಂದ ಕಾಯ್ತಿದ್ವಿ. ನಾವು ಯಾವಾಗ ಬಂದವ್ರು ಮೀಟ್ ಆಗಿದ್ದು ಅಂತ ಇದು ಮಾಡಿದ್ವಿ. ಬೆಳಿಗ್ಗೆಯಿಂದ ನಮ್ಗೆ ದರ್ಶನ ಆಗಿಲ್ಲ. ಇವಾಗ ಹೋಗ್ಬೇಕು ನಾವು. ನಾವು ಈಗ 8 ವರ್ಷದಿಂದ ಬರ್ತಾನೆ ಇದ್ದೀವಿ ಸರ್. ಬರ್ತಾ ಇದೀವಿ ಸರ್. ನಾವು ಯಾದಗಿರಿಯಿಂದ ಬಂದಿರೋದು. ಅಪ್ಪು ಅವರು ಪರಮಾತ್ಮ, ಡಿ ಬಾಸ್ ಅವರು ಪುಣ್ಯಾತ್ಮ. ಹೆಂಗಂತ ಎಳ್ಳೆ ಸುತ್ತಮುತ್ತ ಮಚ್ಚು, ಬ್ಯಾಡಂದ್ರು ಹೋಗುತ್ತಿಲ್ಲ ಡಿ ಬಾಸ್. ಸಕ್ಕರೆಗಿಂತ ಸ್ವೀಟು ನಮ್ ಡಿ ಬಾಸ್ ಆಟೋ. ಚಾಲೆಂಜಿಂಗ್ ಸ್ಟಾರ್ಗೆ, ಡಿ ಬಾಸ್ಗೆ ಅಂಬಾಸು ಯಾರು? ಚಾಲೆಂಜಿಂಗ್ ಸ್ಟಾರು. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬೇರೆ ಗಾಳಿ ಬೀಸುತ್ತೆ. ಜೈ ಡಿ ಬಾಸ್. ಹೋದ ವರ್ಷ ಕಾಟೇರಿ ಮೂವಿಗೆ ಲಾಸ್ಟ್ ನಾನು ಇದು ಡೈಲಾಗ್ ಒಂದು ಹೇಳಿದ್ದೆ. ಕಾಟೇರಿ ಮೂವಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ದೆ. ಅದು ನೆಕ್ಸ್ಟ್ ಲೆವೆಲ್. ಅದಕ್ಕಿಂತ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗೋದು ಡೆವಿಲ್. ಕೆಂಚಾಲು ಮಚ್ಚಾಲು ಹೆಂಗೌಳ ನಿನ್ ಡೌಗಳು, ಡೆವಿಲ್ಲು ಬಂದೈತೆ ಮಿಸ್ ಮಾಡ್ದಿರ ನೋಡ್ರಲು. 10 ವರ್ಷ ಆಯ್ತು ಬರ್ತಾನಿದೀವಿ ಕಂಟಿನ್ಯೂ ಆಗಿ. ಇದೇ ಫುಲ್ ಕ್ರೇಜ್ ಇರುತ್ತೆ ಯಾವಾಗ ಬಂದ್ರು. ಬಹಳ ಖುಷಿ ಆಗುತ್ತೆ. ಬಟ್ ಬೆಳಿಗ್ಗೆ ಬಂದವ್ರು ಇನ್ನೂ ನಿಂತಿದೀವಿ, ಇನ್ನೂ ದರ್ಶನ ಆಗಿಲ್ಲ ನಮಗೆ ದರ್ಶನದು. ಈ ವರ್ಷ ಡೆವಿಲ್ ಟೀಸರ್ ಬಿಟ್ಟಿದ್ದಾರೆ ಬರ್ತ್ಡೇ ಸ್ಪೆಷಲ್ ಆಗಿ. ಎಷ್ಟು ಖುಷಿ ಅಂತಿದೆ. ಪ್ಲಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು. ಫುಲ್ ಖುಷಿ ಆಗಿದೆ. ಅದು ಒಂದು ಸಖತ್ತಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ನೋಡಿದ್ವಿ ಅದನ್ನ. ಈ ವರ್ಷ ನೀವೇನ್ ಗಿಫ್ಟ್ ಕೊಡ್ತಿದ್ದೀರಾ ನಿಮ್ಮ ದರ್ಶನ? 2 ಕ್ಲಾಸಿಕ್ ಮೂವಿ ನಂತರ ಒಳ್ಳೆ ಮಾಸ್ ಮೂವಿ ಮಾಡ್ತಾವ್ರಿ. ಈಗ ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾರೆ ನೋಡಿ. ನಾವು ಏನು ಕೊಡ್ತೀವಿ ಅಂದ್ರೆ ಇಷ್ಟೊತ್ತು ವೇಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅವ್ರನ್ನ ಸ್ವಲ್ಪ ನೋಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೇಳ್ತಾ ಇದೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ನಮ್ಮ ಅಪ್ಪ ನಂಗೆ ಹಿಂದೆ ಅಂತಿಟ್ಟಿದ್ದೆ, ನಾನು ಗಾಡಿಗೆ ಇಟ್ಟಿದ್ದೀನಿ. ರಥ ಬಂದ್ರೆ ಗಾಡಿ ಬರುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಳುತ್ತೆ. ಇವತ್ತಲ್ಲ, ಇದೇ ಊರು ನಮ್ದು, ಕೊಪ್ಪಳ. ನಾನು 5 ವರ್ಷದಿಂದ ಬರ್ತಾ ಇದ್ದೀನಿ. 7 ವರ್ಷದಿಂದ ಬರ್ತಿದ್ದೀವಿ ನಾವು.
ಈ ವರ್ಷ ಏನ್ ಸ್ಪೆಷಲ್ ಗಿಫ್ಟ್ ದರ್ಶನ್ ಈ ವರ್ಷ ನಮಗೆ ಪ್ರತಿ ವರ್ಷ ಫಸ್ಟ್ ಲುಕ್ ಕೊಟ್ಟಿದ್ದಾರೆ. ಮಾತಾಡಿ. ಪ್ರತಿ ವರ್ಷ ಸ್ಪೆಷಲ್ ಆಗೇ ಇರುತ್ತೆ. ಈ ವರ್ಷ ಅನ್ನೋಕ್ಕೇನು ಸ್ಪೆಷಲ್ ಅನ್ನೋಕ್ಕೇನಿಲ್ಲ. ನಾವು ಬರೋದೇ ಹಬ್ಬ, ಅವ್ರಿದ್ರೇನೆ ಹಬ್ಬ. ಆಟೇರ ಒಂದು ದೊಡ್ಡ ಸಕ್ಸಸ್ ಆಯ್ತು. ಡೆವಿಲ್ ಟೀಸರ್ ಬಿಟ್ಟಿದ್ರೆ ಹೇಗೆ ಅನಿಸ್ತು? ಲುಕಿಂಗ್ ಮ್ಯಾಸಿವ್. ಡೆವಿಲ್ 100 ಡೇಸ್ ಪಕ್ಕಾ ಸರ್. ಕರ್ನಾಟಕ ಬಾಸು ಟಿ ನರಸೀಪುರದಿಂದ ಎಷ್ಟು ವರ್ಷದಿಂದ ಬರ್ತೀವಿ? ನಾವು 2-3 ವರ್ಷದಿಂದ ಬರ್ತಾ ಇದ್ದೀವಿ. ಈ ವರ್ಷ ಏನ್ ಗಿಫ್ಟ್ ತಗೊಂಡಿದ್ದೀವಿ ದರ್ಶನ್? ಸರ್ ಡೆವಿಲ್ ಟೀಸರ್ ಬಿಟ್ಟಿರೋದೇ ನಮಗೆ ಗಿಫ್ಟ್, ದೊಡ್ಡ ಬಾಸೆ ದೊಡ್ಡ ಗಿಫ್ಟ್ ನಮಗೆ. ಜೈ ಡಿ ಬಾಸ್. ಯಾದಗಿರಿ ಎಷ್ಟು ವರ್ಷದಿಂದ ನಾವು 3 ವರ್ಷದಿಂದ. 3 ವರ್ಷದಿಂದ. ಈ ವರ್ಷ ಏನ್ ಗಿಫ್ಟ್ ತಗೊಂಡಿದ್ದೀವಿ? ನಮ್ಮ ಬಾಸ್ ಯಾವಾಗಲೂ ಸ್ಪೆಷಲ್ ಗಿಫ್ಟ್ ಸೆಲೆಬ್ರಿಟಿನೇ ನಾವು.